ಅವಶ್ಯಕತೆ ಇದ್ದಂಥ ಒಂದು ಸಭಾಂಗಣ ಇರಲಿಲ್ಲ, ಒಂದು ಚಿಕ್ಕದಾಗಿ ಒಂದು ಸಭಾಂಗಣ ಇತ್ತು. ಸೊ ಹಾಗಾಗಿ ನಾನು ಅಧ್ಯಕ್ಷ ಆದ ತಕ್ಷಣವೇ ಒಂದು ಪ್ರಯತ್ನ ಮಾಡಬೇಕು, ಒಂದು ಸಭಾಂಗಣ ಮಾಡಬೇಕು. ಇಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ಗಳು, ಇಂಟರ್ನ್ಯಾಷನಲ್ ಕಾನ್ಫರೆನ್ಸು, ಸೆಮಿನಾರ್ಸು, ತಪ್ಪರಿ ಎಲ್ಲ ನಮ್ಮಲ್ಲೇನು 8 ಇನ್ಸ್ಟಿಟ್ಯೂಷನ್ಸ್ ಇವೆ, ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಸಭಾಂಗಣ ಬೇಕು ಅನ್ನುವಂಥ ಏನೀಗ ಪ್ರೆಸೆಂಟ್ ಮ್ಯಾನೇಜ್ಮೆಂಟ್ಗೆ ಅದೊಂದು ಚಿಂತನೆ ಇತ್ತು. ಅದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದು ಸಾಕಷ್ಟು ಹಣ ಬೇಕಾಗಿತ್ತು. ದುಂತೂರು ಮಾರೇಗೌಡರು ಅಂತ ನೀವು ಕೇಳಿರ್ಬೇಕು, ಅಥವಾ ಹಳಬರಿಗೆ ಎಲ್ಲರೂ ಗೊತ್ತಿರುವಂಥವ್ರೆ. ನನಗೆ ಸೋದರ ಮಾವ, ನಮ್ಮ ತಾಯಿ ಅಣ್ಣ. ಅವರು ಕರಿಯಪ್ಪನವರ ಆಗಿನ ಕಾಲದಲ್ಲಿ ಕರಿಯಪ್ಪನವ್ರ ಜೊತೆ ಒಡನಾಡಿ ಆಗಿದ್ದವರಲ್ಲಿ ದುಂತೂರು ಮಾರೇಗೌಡರು ಒಬ್ಬರು. ಅವರವ್ರಿಗೆ ನನ್ನ ಸೋದರ ಮಾವ, ನಮಗೂ ಮಾರೇಗೌಡರಿಗೂ ನೆಂಟರು, ಕರಿಯಪ್ಪನವರು ನಮಗೂ ನೆಂಟರು. ಸೊ ಈ ಸಂಬಂಧದಲ್ಲಿ ಒಡನಾಟ ಇದ್ದಂಥ ಕಾಲ ಯಾವಾಗ 60s 70s ಅವ್ರ ಮಕ್ಕಳಿಲ್ಲ ಮಾರೇಗೌಡರಿಗೆ. ಸೊ ಅವ್ರೇನು ಮಾಡೋದು, ದುಂತೂರಲ್ಲೇ ಒಂದು 2 ಎಕರೆ ಜಮೀನನ್ನು ಆವತ್ತಿನ ಕಾಲದಲ್ಲಿ RES ಸಂಸ್ಥೆಗೆ ದಾನ ಮಾಡೋರು. ಅದು ಹಾಗೇ ಇತ್ತು. ಬಟ್ ಅದು ಯಾಕೆ ಯೂಸ್ ಆಗೋಲ್ಲ ಅಂತಂದರೆ ಆ ದುಂತೂರಲ್ಲಿ ಆ ಜಮೀನು ತಗೊಂಡು ಮಾಡುವಂಥದ್ದು ಏನಿಲ್ಲ. ನಾವು ಸ್ಪೆಷಲ್ ನಮಗೆ ಗಾಂಧಿ ಫಾರ್ಮ್ ಇದೆ, ಬೇಕಾದಂಥ ಒಂದು 20 ಎಕರೆ ಜಮೀನು ಇದೆ. ಹಾಗಾಗಿ ನಾವು ಇದು ಮಾಡಬೇಕು ಅಂದರೆ ಇದೆಲ್ಲ ಹಣ ಇಲ್ಲಿ ಮೊಬಿಲೈಸ್ ಮಾಡಬೇಕು. ಇನ್ನು ಹಣನ ಇಲ್ಲ ತರೋದು ಮುಗಿಸಿದಾಗ ನಾವು ಮ್ಯಾನೇಜ್ಮೆಂಟ್ ಅವರೆಲ್ಲ ಸೇರಿ ಒಂದು ಮಾರೇಗೌಡರ ಜಮೀನು ಏನಿದೆ ಅದು ಮಾರಿ ಅದ್ರ ಬದಲು ಸಮಾಧಾನ ಮಾಡಿದ್ರೆ ನಿಜವಾಗ್ಲೂ ಸಾವಿರಾರು ಮಕ್ಕಳಿಗೆ, ಇನ್ಸ್ಟಿಟ್ಯೂಷನ್ಗೆ ಎಜುಕೇಷನ್ ದೃಷ್ಟಿಯಿಂದ ಏನಾದರೆ ಕಾನ್ಫರೆನ್ಸು, ಸೆಮಿನಾರ್ಸು, ಅಥವಾ ಔಟ್ಸೋರ್ಸ್ ಮಾಡೋದು, ಹ್ಯೂಮನ್ ರಿಸೋರ್ಸ್ ಇರುವಂಥವ್ರನ್ನೆಲ್ಲ ಕರ್ಕೊಂಡು ಮಾಡಬೇಕಾದ್ರೆ ಒಂದು ಒಳ್ಳೆ ಸಭಾಂಗಣ ಇದು ಒಳ್ಳೆಯದು. ಬಟ್ ಕೆಲವು ಲ್ಯಾಕಿನಸ್ ಇರ್ತಾರೆ. ಕೆಲವು ಇವತ್ತಿನ ರಿಕ್ವೈರ್ಮೆಂಟ್, ನ್ಯಾಕ್ ರಿಕ್ವೈರ್ಮೆಂಟ್ ಏನೇನಿದೆ ಆ ಎಲ್ಲ ರಿಕ್ವೈರ್ಮೆಂಟ್ ಇರಲಿಲ್ಲ. ಹೆಚ್ಚಿಗೆ ರಿಕ್ವೈರ್ಮೆಂಟ್ ಇದ್ದರು, ಕೆಲವು ರಿಕ್ವೈರ್ಮೆಂಟ್ ಇರಲಿಲ್ಲ. ಅದರಲ್ಲಿ ಇದಿದೆ, ನಾವು ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡಬೇಕು, ಅದಕ್ಕೂ ಒಂದಷ್ಟು ಮಾರ್ಕ್ಸ್ ಇದೆ. ಹಾಗೆ ಆ್ಯಡ್ ಆನ್ ಕೋರ್ಸಸ್ ಅಂತ ಇದೆ, ಅದಕ್ಕೆ ಮಾರ್ಕ್ಸ್ ಇದೆ. ರಿಸರ್ಚ್ ಪೇಪರ್ ಎಷ್ಟು ಬಿಟ್ಟಿದ್ದೀರಾ ಇಲ್ಲಿ ಅಂತ ಇದೆ, ಅದಕ್ಕೆ ಮಾರ್ಕ್ಸ್ ಇದೆ. ಸೊ ಅಂಥದ್ರಲ್ಲೆಲ್ಲ ನಾವು ಸ್ವಲ್ಪ ಕೊರತೆಯಾಗಿ ನಮ್ಗೆ ಅದೆಲ್ಲ ಮಾರ್ಕ್ಸ್ ಬರಲ್ಲ. ಹಂಗಾಗಿ ದೃಷ್ಟಿಯಲ್ಲಿ ಏನಿವತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾಯಿದ್ವಿ, ಇದು ನ್ಯಾಕ್ ದೃಷ್ಟಿಯಿಂದ ಈಗ 2 ವರ್ಷ ಆಗೋಯ್ತು. ಇನ್ನು 3 ವರ್ಷಕ್ಕೆ ನಾವು ಪುನಃ ಅಕ್ರಿಡಿಷನ್ಗೆ ಹೋಗಿ ನಾವು ಟೆಕ್ನಿಕಲ್ A ಗ್ರೇಡ್ ತೊಗೊಳ್ಳೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ ನಾವು ಆರ್ಟಿಫಿಷಿಯಲ್. ಹಾಗಾಗಿ ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇರೋದು ಅಕಾಡೆಮಿಕ್ ರಿಕ್ವೈರ್ಮೆಂಟ್ ಇದೆ ಇನ್ಸ್ಟಿಟ್ಯೂಷನ್. ಅಕಾಡೆಮಿಕ್ UGC ಯುನೈಟೆಡ್ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಏನಿದೆ ಅದು ರಿಕ್ವೈರ್ಮೆಂಟ್ ಇದು. ಸೊ ಇದು 2-3 ಥರದಲ್ಲಿ ಒಂದು ಆಡಿಟೋರಿಯಂ ಮಾಡ್ತಾಯಿದ್ದೀವಿ, ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಫಸ್ಟ್ ಟೈಮ್ RES ಮಾಡ್ತಾ ಇರೋದು ಗೊತ್ತಿಲ್ಲ. ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಫಸ್ಟ್ ಟೈಮು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇರೋದು. ಎರಡನೇದು ನ್ಯಾಕ್ ರಿಕ್ವೈರ್ಮೆಂಟ್ಗೂ ಹೋಗೋದು. ಇನ್ನೊಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ₹1 ಕೋಟಿ ಖರ್ಚಾಗಿದೆ. ಆಡಿಟೋರಿಯಮಲ್ಲಿ ಒಂದು ಒಳ್ಳೆ ಫಂಕ್ಷನಿಂದ ಶುರುವಾಗಲಿ ಅಂತ ಒಂದು 2-3 ಚಿಂತನೆ ನೋಡ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ನಿಮ್ಮನ್ನೆಲ್ಲ ಕರೆದು ಇದನ್ನು ತಿಳಿಸೋಣ.